ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಹೇಳ್ದಿದ್ರೇನು, ನಾನೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಐ ಹಗ್ ಯು. ನೀನೇನು ಬಿಟ್ಟಿದ್ಯಾ? ನಿನ್ನ ಹಗ್ ಮಾಡ್ಕೊ. ಅಮ್ಮ, ನಾನೇನು ಮಾಡಿಲ್ಲ. ಈಗಾದ್ರೂ ನನ್ನ ಮಾತು ನಂಬಿ. ಬೇಡ ರೀ, ಇವತ್ತು ಬೇಡಲೇಬೇಕು. ಬೇಡ ರೀ, ಅಯ್ಯೋ ಬೇಡ ಬೇಡ ಬೇಡ. ರೂಮಿಂದ ನಗೋದು ಕೇಳಿಸ್ತಿದೆ ಅಂದ್ರೆ ನಮ್ ಪ್ಲಾನ್ ಸಕ್ಸಸ್ ನಿತ್ಯ. ಎಸ್ ಮಾಮ್, ಗಂಗಾ ಫಿನಿಶ್. ನಿತ್ಯ, ಏನ್ ಮಾಡ್ತಿದ್ಯಾ? ಜೈ ಮೈಲ್ಗೆ ಸ್ನಾನಕ್ಕೆ ರೆಡಿ ಮಾಡ್ತಿದ್ದೀನಿ ಮಾಮ್. ಮೈಲಿಗೆ ಸ್ನಾನನಾ? ನನ್ ಜೊತೆ ಆಗ್ಬೇಕಾದ ಫಸ್ಟ್ ನೈಟ್ನ ಜೈ ಆ ಗಂಗಾ ಜೊತೆ ಮಾಡ್ಕೊಂಡು ಇಂಪ್ಯೂರ್ ಆಗಿದ್ದಾನೆ. ಈ ಸ್ನಾನದಿಂದ ಮತ್ತೆ ಪ್ಯೂರ್ ಆಗೋ ಹಾಗೆ ಮಾಡ್ತೀನಿ. ಬೇಜಾರ್ ಮಾಡ್ಕೋಬೇಡ ನಿತ್ಯ. ಜೈ ಜೊತೆ ಅವಳಿರೋದು ಈ 3 ನೈಟ್ಸ್ ಮಾತ್ರ. ಆಮೇಲೆ ಅವಳು ಸಾವಿನ ಮನೆಗೆ ಹೊರಟೋಗ್ತಾಳೆ. ಜೈ ನಿಂಗೆ ಶಾಶ್ವತವಾಗಿ ಸ್ವಂತ ಆಗಿ ಹೋಗ್ತಾನೆ. ಆ ಟೈಮ್ಗೆ ವೆಯ್ಟ್ ಮಾಡ್ತಿದ್ದೀನಿ ಮಾಮ್. ನನ್ನ ವಿಷಯನೇ ಇರಬೇಕು. ನಿನ್ನೆ ಆಗಿದ್ದು ಚಂದ್ರಗ್ರಹಣ ಅಲ್ಲ ಮಾಮ್, ಜೈಗೆ ಗ್ರಹಣ ಹಿಡ್ದಿದ್ದು. ಈ ಸ್ನಾನದಿಂದ ಗ್ರಹಣ ಹೋಗುತ್ತೆ. ಅಂತದ್ದೇನು ಆಗಿಲ್ಲ ಫಾತಿಮಾ. ಏನಾಗಿಲ್ಲ? ಅದೇ ಮೇಡಮ್, ನಿನ್ನೆ ರಾತ್ರಿ ಗ್ರಹಣ ಅಲ್ವಾ, ಅದಕ್ಕೆ ಅವ್ರ ಮಧ್ಯೆ ಏನು ನಡೀಲಿಲ್ಲ. ಏನು ಆಗಿಲ್ಲ ಅಂದ್ರೆ ಏನು? ರಾತ್ರಿ ಅವ್ರ ರೂಮಿಂದ ಜೋರಾಗಿ ನಗೋದ್ ಕೇಳಿಸ್ತಿತ್ತಲ್ಲ. ಅದು ಲಾಫಿಂಗ್ ಗ್ಯಾಸ್ ನಗು ಮೇಡಮ್. ಅವ್ರಿಗೆ ಗೊತ್ತಿಲ್ಲದೆ ನಾನೇ ಅವ್ರಿಗೆ ಆ ಗ್ಯಾಸ್ ಹಾಕಿದ್ದು. ಆ ಗ್ಯಾಸ್ ಪ್ರಭಾವದಿಂದ ನಕ್ಕು ನಕ್ಕು ಸುಸ್ತಾಗಿ ನಿದ್ರೆ ಮಾಡಿದ್ರು ಅಷ್ಟೇ, ಏನೂ ಆಗಿಲ್ಲ. ಯು ಇಡಿಯಟ್. ಇದೇನ್ ಮೇಡಮ್, ಅಪ್ರಿಶಿಯೇಟ್ ಮಾಡ್ತೀರಾ ಅನ್ಕೊಂಡ್ರೆ ಹೊಡಿತಾ ಇದ್ದೀರಾ? ಯಾಕೆ ಹೊಗಳ್ಬೇಕು ನಿನ್ನ?
ವೈಫ್ ಅಂಡ್ ಹಸ್ಬೆಂಡ್ ನ ದೂರ ಮಾಡಿದಕ್ಕ? ಅಯ್ಯೋ ಹಾಗಲ್ಲ ಮೇಡಮ್, ಗ್ರಹಣ ಇದ್ದಾಗ ಸೇರಿದ್ರೆ ಹುಟ್ಟೋ ಮಕ್ಕಳು ಸರಿಯಾಗಿ ಹುಟ್ಟಲ್ವಂತೆ. ಸಾರ್ ಕೂಡ ಹುಚ್ಚರಾಗ್ತಾರಂತೆ. ನಿನ್ಗಿದೆಲ್ಲ ಯಾರು ಹೇಳಿದ್ರು? ನಿತ್ಯ ಮೇಡಮ್ ಹೇಳಿದ್ರು ಮೇಡಮ್. ಏನಾದ್ರೂ ಮಾಡು ಅಂದ್ರು, ಅದಕ್ಕೆ ಈಗ ಮಾಡಿದೆ. ಅತಿ ಆಯ್ತು. ಪಿ ಎ ಆಗಿರ್ದೆ ಪರ್ಸನಲ್ ವಿಷಯ ಎಲ್ಲ ನಿನ್ಗೆ ಯಾಕೆ? ಅವ್ರ ಮಧ್ಯೆ ಇದೆ ಫಸ್ಟ್ ನೈಟ್. ಅವ್ರ ಮದ್ವೆ ಆಗಿ ಎಷ್ಟೋ ದಿನ ಆಗಿದೆ. ಎಲ್ಲ ಹಾಳು ಮಾಡ್ಬಿಟ್ಟೆ, ಸರ್ವನಾಶ ಮಾಡ್ಬಿಟ್ಟೆ. ಸಾಧ್ಯ ಆದ್ರೆ ಅವ್ರನ್ನ ಸೇರ್ಸೋ ಪ್ರಯತ್ನ ಮಾಡ್ಬೇಕೆ ಹೊರತು ದೂರ ಮಾಡ್ತೀಯಾ? ಗೆಟ್ ಔಟ್. ನನಗೆ ಗೊತ್ತಿತ್ತು ಮಾಮ್, ಅವಳು ಏನಾದ್ರೂ ಮಾಡ್ದೆ ಸುಮ್ಮನೆ ಇರಲ್ಲ ಅಂತ. ಅವಳನ್ನ ಯಾವತ್ತು ಕಡಿಮೆ ಅನ್ಕೋಬಾರ್ದು. ಎಲ್ಲ ತಲೆ ಕೆಳಗ್ ಮಾಡ್ಬಿಟ್ಲು. ಡೋಂಟ್ ವರಿ ನಿತ್ಯ, ಅವಳ ಬುದ್ಧಿವಂತಿಕೆ ನಮಗ್ ಹೊಸ್ತೇನಲ್ವಲ್ಲ? ಹೌದು, ಅವಳ ಕೈಲಿ ನಾವು ಸೋಲೋದು ಹೊಸ್ತೇನಲ್ವಲ್ಲ. ಪ್ರತಿ ಸಲ ಸೋಲ್ತಾನೆ ಇದ್ದೀವಿ, ತಲೆ ತಗ್ಗಿಸ್ತಾನೆ ಇದ್ದೀವಿ. ನಾವು ವೇಸ್ಟ್ ಮಾಮ್, ವೇಸ್ಟ್, ನಿಜವಾಗ್ಲೂ ವೇಸ್ಟ್. ಈಗ ಏನಾಯ್ತು ಅಂತ ನೀನ್ ಇಷ್ಟು ರೇಗ್ತಿದ್ಯಾ ನಿತ್ಯ? ಜಸ್ಟ್ ಫಸ್ಟ್ ನೈಟ್ ಆಗಿಲ್ಲ ಅಷ್ಟೇ ಅಲ್ವಾ? ಏನಾಯ್ತು ಅಂತ ಅಷ್ಟೇ ಅಂತ ಇಷ್ಟು ಸಿಂಪಲ್ ಆಗಿ ಹೇಳ್ತೀಯ ಮಾಮ್? ಅವಳು ಯಾರಿಗೋಸ್ಕರ ಇವ್ರಿಗೆ ಬಂದ್ಲೋ, ಯಾರಿಂದ ಶಾಪದ ಬಗ್ಗೆ ತಿಳ್ಕೋಬೇಕು ಅಂತ ಬಂದ್ಲೋ, ಆ ಶಾಸ್ತ್ರಿ ಇವತ್ತೇ ಊರಿಗೆ ಬರ್ತಿದ್ದಾನೆ. ಅದು ಅರ್ಥ ಆಗ್ತಿದ್ಯಾ ನಿನ್ಗೆ? ಆ ಶಾಸ್ತ್ರಿ ಬರ್ತಿದ್ದಾನೆ. ಮಳೆ ಬರ್ದೇ ಇದ್ರು ಇವತ್ ನಾನ್ ಮಳೆ ಬರೋ ತರ ಮಾಡೇ ಮಾಡ್ತೀನಿ. ಅಮ್ಮ ತಾಯಿ, ರಾತ್ರಿ ನೀನೇ ನನ್ನ ಕಾಪಾಡ್ದೆ. ಹೀಗೆ ನನ್ನ ಜೊತೆ ಇದ್ದು ನನ್ನ ಕಾಪಾಡು ತಾಯಿ. ಶಾಸ್ತ್ರಿಗಳು ಇಷ್ಟೊತ್ತಿಗೆ ಊರಿಗೆ ಬಂದಿರ್ತಾರೆ. ಈಗಲೇ ಹೋಗಿ ಆ ಶಾಪದ ಬಗ್ಗೆ ತಿಳ್ಕೋಬೇಕು. ಆ ಶಾಪದ ಬಗ್ಗೆ ತಿಳ್ಕೊಂಡು ರೂಪಾ ಮೇಡಮ್ ಅಮ್ಮವ್ರನ್ನ ಒಂದ್ ಕೈ ನೋಡ್ಕೋಬಹುದು. ನನಗೆ ಕ್ಷಮಿಸ್ಬಿಡಿ. ನಿನ್ನ ಜೊತೆ ನಂಗೆ ಯಾಕೆ ಮದುವೆ ಮಾಡಿದ್ರು? ಆ ಶಾಪ ಏನೋ, ಅದಕ್ಕೂ ನನಗೂ ನಿಮಗೂ ನಡೆಯೋ ಫಸ್ಟ್ ನೈಟ್ಗೆ ಸಂಬಂಧ ಏನೋ ತಿಳ್ಕೊಂಡು ಬರ್ತೀನಿ. ನಿತ್ಯ ಎದ್ಯಾ? ಕಾಫಿ ತಗೊಂಡ್ ಬರ್ಲಾ? ಬೇಡ ಅತ್ತೆ. ಅಮ್ಮ ನಿತ್ಯ ಕುಡಿಯಮ್ಮ. ಎಲ್ಲಾ ಕಡೆ ಸೊಸೆ ಮೊದ್ಲೆದ್ದು ಅತ್ತೆ ಕಾಫಿ ಕೊಡ್ತಾಳೆ. ನಿನ್ ಅದೃಷ್ಟ ನೋಡು, ಅತ್ತೆನೆ ನಿನ್ಗೆ ಕಾಫಿ ಕೊಡ್ತಾ ಇದ್ದಾರೆ, ಕುಡಿ. ನಿತ್ಯ ನನ್ ಸೊಸೆ ಅಲ್ಲ, ಅತ್ಗೆ ಮಗಳು ಅಷ್ಟೇ ಬಿಡಮ್ಮ. ಮಕ್ಳು ಮರಿ ಇಲ್ದೆ ಹೋದ್ರೆ ಅಕ್ಕನ್ ಮಗನೇ ಸ್ವಂತ ಮಗ ಆಗ್ತಾನೆ, ಸೊಸೆನೆ ಮಗಳಾಗ್ತಾಳೆ. ದೇವ್ರೆ, ಹೋಗಿ ಹೋಗಿ ಅದಕ್ಕೆ ನಾದ್ನಿ ಮಧ್ಯೆ ಸಿಕ್ಬಿದ್ನಲ್ಲ, ಈಗ ಹೇಗೆ ಹೋಗೋದು? ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಎಲ್ಲಿ ಹೋಗ್ತಿದ್ಯಾ ನಿತ್ಯ? ಇಷ್ಟು ಬೆಳಿಗ್ಗೆ ಏನ್ ಕೆಲಸ ಇದೆ? ಅದು ಅಯ್ಯೋ ಮರ್ತು ಬಿಟ್ಟಿದ್ದೆ. ಅದೇ ಗುಡಿಗೆ ಹೋಗ್ತಿದ್ದೀನಿ ಮಾಮ್.
ಮತ್ತೆ ಜೈಯಲ್ಲಿ ನಿತ್ಯ ಅವನನ್ ಬಿಟ್ಟು ನೀನೊಬ್ಳೆ ಹೋಗ್ ಬರ್ತೀಯಾ? ಈಗೀಗ ಗಂಡ ಜೊತೆಗಿಲ್ದೆ ಹೆಣ್ಮಕ್ಳೇ ಹೋಗ್ತಾರಮ್ಮ. ಈಗ ಅದೊಂದ್ ಫ್ಯಾಷನ್ ಆಗಿದೆ. ಆ ಫ್ಯಾಷನ್ ನಿಮ್ಮಿಂದಾನೇ ಶುರು ಆಗಿದೆ ಅತ್ಗೆ. ಎಲ್ಲಿ ಹೊರಟ್ರು ಅಣ್ಣನ್ ಬಿಟ್ಟೇ ಹೋಗ್ತಿರಲ್ಲ. ನಮ್ ಅಣ್ಣನ್ ಕರ್ಕೊಂಡು ನೀನೆಷ್ಟ್ ಸಲ ಹೋಗಿದ್ಯಾ ಅದ್ಕೆ? ಇತ್ತೀಚಿಗೆ ಮದ್ವೆ ಆಗಿದ್ಯಲ್ಲ ನಿತ್ಯ, ನೀನು ಜೈ ಒಟ್ಟಿಗೆ ಗುಡಿಗೆ ಹೋದ್ರೆ ಚೆನ್ನಾಗಿರತ್ತೆ. ಅವರು ನಿದ್ರೆ ಮಾಡ್ತಿದ್ದಾರೆ ಮಾಮ್. ಹೇಳ್ಸೋದ್ ಯಾಕೆ ಅಂತ. ಅದೇನು ನಿತ್ಯ, ನೀನ್ ಎಬ್ಸಿದ್ರೆ ಜೈ ಎದ್ದೇಳಲ್ವಾ ಏನು? ಹೌದಮ್ಮ, ಮದ್ವೆ ಆದ ದಂಪತಿಗಳು ಮೊದಲನೇ ಸಲ ಈ ಊರಿಗೆ ಬಂದಿದ್ದೀರ. ಒಟ್ಟಿಗೆ ದರ್ಶನ ಮಾಡಿದ್ರೆ ಒಳ್ಳೇದು. ನಿನ್ನ ಅತ್ತೆ ಕೂಡ ಹೇಳ್ತಿದಾರಲ್ಲ ನಿತ್ಯ, ಹೋಗಿ ಜೈನ ಎಬ್ಸು ಹೋಗು. ಅವರಿಗೆ ಗುಡಿ ಗೋಪುರ ಅಂದ್ರೆ ಅಷ್ಟು ಇಷ್ಟ ಇಲ್ಲ ಮಾಮ್. ಮತ್ತೆ ಏನ್ ಹೇಳ್ತಾರೋ. ಅವನಿಗೆ ನಿನ್ ಬಿಟ್ರೆ ಬೇರೆ ಏನು ಇಷ್ಟ ಇಲ್ಲ ಅಮ್ಮ. ಅದೇನಿಲ್ಲ ಬಿಡಿ, ಬೇಕಾದ್ರೆ ಗುಡಿಗೆ ಎಲ್ಲರೂ ಸೇರ್ ಹೋಗೋಣ. ಆಗ ಜೈ ನಿನ್ಗೆ ಏನೂ ಹೇಳಲ್ಲ, ಓಕೆನಾ? ಕಲ್ಪನಾ ಅವರೇ, ಚಂದ್ರಿಕಾ ಅವರೇ, ನೀವು ಹೋಗಿ ರೆಡಿಯಾಗಿ. ಅಜ್ಜಿಗೂ ಬರೋದಕ್ಕೆ ಹೇಳಿ, ಎಲ್ಲರೂ ಸೇರಿ ಟೆಂಪಲ್ಗೆ ಹೋಗೋಣ. ಏನೇ ಒಬ್ಳೆ ಗುಡಿಗೆ ಹೋಗಿ ಶಾಸ್ತ್ರಿಗಳನ್ನ ನೋಡಿ ಶಾಪದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನ್ಕೊಂಡ್ಯಾ? ನೈಟ್ ನೀನ್ ತಪ್ಪಿಸ್ಕೊಂಡ್ರು ಕೂಡ ಈಗ ಹೇಗ್ ಸಿಕ್ಕಾಕಿಸ್ತೆ ಅಂತ ನೋಡಿದ್ಯಾ? ಸಿಕ್ಬಿದ್ದಿದ್ದು ನಾನಲ್ಲ ಮೇಡಮ್, ನೀವು. ಶಾಸ್ತ್ರಿಗಳ ಹತ್ರ ನಾನೊಬ್ಳೆ ಹೋಗಿದ್ರೆ ಶಾಪದ ಬಗ್ಗೆ ನನಗ್ ಮಾತ್ರ ತಿಳಿತಿತ್ತು. ಈಗ ಎಲ್ರಿಗೂ ಗೊತ್ತಾಗತ್ತೆ. ಅಂದ್ರೆ ನಿಮ್ ಗುಂಡಿನ ನೀವೇ ತೋಡ್ಕೊಂಡ್ರಿ. ನಿಮ್ ಗುಟ್ಟನ್ನ ನೀವೇ ಎಲ್ಲಾರ ಮುಂದೆ ಬಯಲ್ ಮಾಡ್ತಿದ್ದೀರಾ. ಎಲ್ಲಾರ ಮುಂದೆ ಶಾಸ್ತ್ರಿಗಳನ್ನ ಹೇಗ್ ಕೇಳ್ತೀಯೇ? ಶಾಸ್ತ್ರಿಗಳು ಏನ್ ಹೇಳ್ತಾರೋ ಅಂತ ನೀವ್ ಭಯ ಪಡ್ಬೇಕಷ್ಟೇ. ನನಗ್ ಯಾಕೆ ಮೇಡಮ್ ಭಯ? ಅಲ್ಲಿ ತನಕ ಹೋದ್ರೆ ಎಲ್ರನ್ನು ಕರ್ಸೋ ಬುದ್ಧಿವಂತಿಕೆ ನಿಮಗಿದ್ರೆ ಎಲ್ಲಾರನ್ನು ತಪ್ಸಿ ಶಾಸ್ತ್ರಿಗಳನ್ನ ಕೇಳೋ ಬುದ್ಧಿವಂತಿಕೆ ನನಗೂ ಇದೆ. ಅದು ನೋಡೋಣ. ಈಗ ನೀನು ಬಿಸಿ ಬಿಸಿ ಕಾಫಿ ತಗೊಂಡು ಹೋಗಿ ಜೈನ ಎಪ್ಸಿ ರೆಡಿ ಆಗೋದಕ್ಕೆ ಹೇಳು. ಹೋಗು. ನಿತ್ಯಾಗೆ ಈಗಲೇ ಈ ವಿಷಯ ಹೇಳಿ ರೆಡಿ ಆಗೋದಕ್ಕೆ ಹೇಳ್ಬೇಕು. ನಿತ್ಯ, ನಿತ್ಯ ಎಲ್ಲಿ ಹೋಗಿದ್ದಾಳೆ? My God! Nitya? ನನ್ನ ಯಾಕೆ ತಡಿದ್ಯಾ? ಏನ್ ಮಾಡ್ತಿದ್ಯಾ ನಿತ್ಯ ನೀನು? ಶಾಸ್ತ್ರಿಗಳನ್ನ ಶೂಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡ್ಯಾ? ಶೂಟ್ ಮಾಡದೇ ಇದ್ರೆ ಆ ಗಂಗಾ ಬಂದು ಶಾಪದ ಬಗ್ಗೆ ತಿಳ್ಕೊತಾಳೆ. ಹಾಗಂತ ನೀನ್ ಕಿಲ್ಲರ್ ಆಗ್ತೀಯಾ? ಜೈಲಿಗೆ ಹೋಗ್ತೀಯಾ? ನಿನ್ ಲೈಫ್ನ ಹಾಳು ಮಾಡ್ಕೋತೀಯಾ? ಮಾಮ್, ಪೊಲೀಸ್ನ ಕೋರ್ಟ್ನ ಮ್ಯಾನೇಜ್ ಮಾಡಲ್ವಾ ನೀನು? ದುಡ್ಡಿಂದ ಅವ್ರನ್ನ ಕೊಂಡ್ಕೊಂಡ್ರು ದೇವ್ರನ್ನ ಆಗಲ್ಲ ನಿತ್ಯ. ಆಲ್ರೆಡಿ ಆ ಮನೆ ಜನರು ಸಾವಿಗೆ ಕಾರಣ ಆಗಿದ್ದಕ್ಕೆ ಜೈ ಕುಟುಂಬ ತಲೆಮಾರಿಂದ ಶಾಪ ಅನುಭವಿಸ್ತಿದೆ.
ಈಗ ನೀನ್ ಛಲಮಯ್ಯನ್ ಕೊಂದು ಆ ಶಾಪನ ನಿನ್ ಕಡೆ ತಿರುಗಿಸ್ಕೋತೀಯಾ? ನೀನು ಸತ್ ಹೋಗಿ ಜೈನ ಗಂಗಾಗ್ ಬಿಟ್ಕೊಡ್ತೀಯಾ? ಇದಕ್ಕೇನಾ ನಿತ್ಯ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು? ನಮ್ ಪ್ಲಾನ್ ಬಿ ಶಾಸ್ತ್ರಿಗಳನ್ನ ಸಾಯಿಸೋದೇ ಅಲ್ವಾ ಮಾಮ್? ಆಗ್ಲೇ ಅಲ್ವಾ ಗಂಗಾನ ತಡೆಯೋಕ್ಕಾಗೋದು? ಗಂಗಾನ ತಡೆಯೋದಕ್ಕೆ ತುಂಬಾ ದಾರಿಗಳಿದೆ ನಿತ್ಯ. ಶಾಸ್ತ್ರಿಗಳನ್ನ ಕೊಲ್ಲೋದು ಕೂಡ ಕಟ್ಟ ಕಡೆ ಆಪ್ಷನ್. ಅದು ಕೂಡ ನಮ್ ಕೈಗೆ ಮಣ್ಣು ಅಂಟ್ಕೊಳ್ದೇ ಇರೋ ಹಾಗೆ, ಕೊಂದಿರೋ ಶಾಪ ನಮಗ್ ತಾಗದೆ ಇರೋ ಹಾಗೆ, ನಾವ್ ಕೊಂದಿದ್ದು ಯಾರಿಗೂ ತಿಳಿದೇ ಇರೋ ಹಾಗೆ ಮಾಡ್ಬೇಕು. ಅದಕ್ಕೆ ಬೇರೆ ಪ್ಲಾನ್ ಇದೆ. ನೀನ್ ಇವಾಗ್ಲೇ ಯಾಕೆ ಅವಸರ ಪಡ್ತಿದ್ಯಾ? ಮನೆಯಲ್ಲಿ ಗಂಗಾ ಶಾಸ್ತ್ರಿಗಳನ್ನ ನೋಡೋದಕ್ಕೆ ಗುಡಿಗೆ ಹೊರಟಿದ್ಲು. ನಾನೇ ತಡೆದು ಎಲ್ಲಾರ್ಗೂ ಗುಡಿಗೆ ಬರೋ ಹಾಗೆ ಮಾಡ್ದೆ. ಎಲ್ಲಾರ ಮುಂದೆ ಆ ಗಂಗಾ ಶಾಸ್ತ್ರಿಗಳನ್ನ ಏನೂ ಕೇಳಲ್ಲ. ಪೂಜೆ ಆದ್ಮೇಲೆ ಏನಾದ್ರೂ ಮಾಡಿ ಸಿಟಿಗೆ ಹೊರಡೋ ಹಾಗೆ ಪ್ಲಾನ್ ಮಾಡ್ತೀನಿ. ಅಲ್ಲಿವರೆಗೂ ನೀನ್ ಸ್ವಲ್ಪ ಸೈಲೆಂಟ್ ಆಗಿರು. ನಡಿ. ಗುಡಿ ಪ್ಲಾನ್ ಫೇಲ್ ಆದ್ರೆ ಶಾಸ್ತ್ರಿಗಳನ್ನ ಮುಗಿಸೋದೇ ಲಾಸ್ಟ್ ಆಪ್ಷನ್ ಮಾಮ್, ನೆನ್ಪಿಟ್ಕೋ. ಏನ್ರಿ? 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 ಎದ್ದೇಳ್ರಿ. ಈ ಕಾಫಿ ಕುಡ್ದು ರೆಡಿಯಾಗಿ. ಯಾಕೆ ರೆಡಿ ಆಗ್ಬೇಕು? ಗುಡಿಗೆ ಹೋಗ್ಬೇಕು. ನಾವಿಲ್ಲಿಗೆ ಬಂದಿರೋದು ಗುಡಿ ಗೋಪುರ ಸುತ್ತೋಕ? ಬೆಂಗಳೂರಿಂದ ನನಗೇನು ಹೇಳಿ ಕರ್ಕೊಂಡು ಬಂದೆ? ನೈಟ್ ಕೈ ಕೊಟ್ಟೆ, ಈಗ ಕಾಫಿ ಕಪ್ನ ಕೈಯಲ್ಲಿ ಕೊಟ್ಟು ಹೋಗ್ತಿದ್ಯಾ? ಈಗ ನೀನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅಯ್ಯೋ ಬಿಡ್ರಿ, ನಾನ್ ಸ್ನಾನ ಮಾಡ್ಕೊಂಡ್ ಬಂದೆ ಈಗ. ಆಮೇಲೂ ಮಾಡ್ಬೋದಲ್ವಾ? ಬೆಳಗ್ಗೆ ಏನ್ರಿ ನಿಮ್ದು? ನೈಟ್ ಕೋಪರೇಟ್ ಮಾಡಿದಿದ್ರೆ ಮಾರ್ನಿಂಗ್ ಈ ಕಷ್ಟ ಇರ್ತಿತ್ತಾ? ನಾನೇನ್ ಮಾಡ್ದೆ ರೀ? ನೀವೇನ್ ನಕ್ಕು ನಕ್ಕು ನಿದ್ರೆ ಮಾಡಿದ್ದು? ನೈಟ್ ನೀನ್ ಹಲ್ವಾ ಕೊಟ್ಟೆ, ಅದಕ್ಕೆ ನಿನಗೀಗ ಜಾಮೂನ್ ಕೊಡ್ತಾ ಇದ್ದೀನಿ. ನಾನೇನ್ ಮಾಡಿಲ್ಲ ರೀ, ಪ್ರಾಮಿಸ್. ನಿನ್ ಈ ಪ್ರಾಮಿಸ್ ಎಲ್ಲ ನನಗ್ ಬೇಡ. ನೀನೇ ನನ್ನ ಬಾಯ್ಕಟ್ ಮಾಡಿ ಮತ್ತೆ ಫಾತಿಮಾ ಮುಂದೆ ಕೆಟ್ಟದಾಗ ಹೇಳಿದ್ಯಾ? ಈಗ ನೋಡು ನಿನ್ನ ಏನ್ ಮಾಡ್ತೀನಿ ಅಂತ. ಪ್ಲೀಸ್ ರೀ, ಹೊರಗೆಲ್ಲ ಇದ್ದಾರೆ, ಏನ್ ಅಂದ್ಕೊಂತಾರೆ? ಹೊಸದಾಗಿ ಮದ್ವೆ ಆಗಿದೆ, ಇಬ್ರು ಹ್ಯಾಪಿ ಆಗಿದ್ದಾರೆ ಅಂತ ಅನ್ಕೋತಾರೆ. ಹಾಗನ್ಕೊಳ್ಳಲ್ಲ, ಕೆಲ್ಸ ಕಾರ್ಯ ಇಲ್ವಾ ಇವ್ರಿಗೆ ಅನ್ಕೊಂತಾರೆ. ಯಾರು ಏನೇ ಅನ್ಕೊಂಡ್ರು ನಮಗ್ ಏನ್ ನಷ್ಟ ನೀನೇ ಹೇಳು. ಅಯ್ಯೋ ಹಾಗಲ್ಲ ರೀ, ಎಲ್ರೂ ಗುಡಿಗೆ ಹೊರಡ್ತಿದ್ದಾರೆ. ಹಾಗಾದ್ರೆ ಇನ್ನೂ ಹ್ಯಾಪಿ. ಮನೇಲಿ ನಾವಿಬ್ರು ಮಾತ್ರ ಇರ್ತೀವಿ. ನಾವು ಕೂಡ ಗುಡಿಗೆ ಹೋಗ್ಬೇಕು. ಯಾಕೆ? ಹೇಳಿದ್ನಲ್ಲ, ಶಾಸ್ತ್ರಿಗಳನ್ನ ನೋಡಿ ಒಳ್ಳೆ ಮುಹೂರ್ತ ಕೇಳ್ಕೊಂಡ್ ಬರೋಣ ಅಂತ. ಅದಕ್ಕೆ ಗುಡಿಗೆ ಹೋಗ್ತಿರೋದಾ? ಎಲ್ರ ಪ್ರಕಾರ ಅದಕ್ಕಲ್ಲ, ನಿಮಗೆ ನನ್ಗೆ ಮಾತ್ರ ಅದಕ್ಕೆ. ಬೇಕಾದ್ರೆ ಈ ನೈಟ್ಗೆ ಮುಹೂರ್ತ ಇಡ್ಸೋಣ. ಹೌದಾ? ಪ್ರಾಮಿಸ್? ನೀವ್ ಬೇಗ ರೆಡಿ ಆಗ್ಬಿಡಿ. ಬಾ ನಿತ್ಯ, ನಾವು ಗುಡಿಗೆ ಹೋಗಿ ಬರೋವರೆಗೂ ನೀನು ಮನೆಯಲ್ಲೇ ಇರು. ಆ ಗಂಗಾನ ನಾನು ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ, ಓಕೆನಾ? ಓಕೆ ಮಾಮ್. ಬಾಯ್. ಏನಮ್ಮ, ಜೈಗೆ ಕಾಫಿ ಕೊಟ್ಯಾ? ಕೊಟ್ಟೆ ಅತ್ತೆ, ರೆಡಿ ಆಗ್ತಿದ್ದಾರೆ. ಅತ್ತೆ, ಏನಮ್ಮ? ನನ್ ಮಾಮ್ ನಿಮ್ಗೇನೋ ಸೀಕ್ರೆಟ್ ಹೇಳ್ಬೇಕಂತೆ. ಹೌದಾ? ಎಲ್ಲಿದ್ದಾರೆ? ಅಲ್ಲಿ ಈಗಷ್ಟೇ ಅಲ್ಲಿ ಹೋದ್ರು.